ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ್ದಾರೆಂದು ಆರೋಪಿಸಿ ಹೊನ್ನಾವರ ಬಿಜೆಪಿ ಮಂಡಲದ ವತಿಯಿಂದ ಶರಾವತಿ ಸರ್ಕಲ್ನಲ್ಲಿ ಡಿಕೆ ಶಿವಕುಮಾರ್ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದರು. ಹೊನ್ನಾವರ ಪಟ್ಟಣದ ಶರಾವತಿ ಸರ್ಕಲ್ನಲ್ಲಿ ಜಮಾಯಿಸಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ ಡಿಕೆ ಶಿವಕುಮಾರ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಲಾಲ್ ಬಜೆಟ್ ಮಾಡಿದ್ದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಿಗೆ ಸೇರಿಕೊಂಡು ಸಂವಿಧಾನ ಸಭೆಯಲ್ಲಿ ವಿರೋಧಿಸಿ ಖಂಡಿಸಿದ್ದೇವೆ. ಮುಖ್ಯಮಂತ್ರಿಯವರು ತಾನೊಬ್ಬ ಅಹಿಂದ ನಾಯಕ ಎಂದು ಬಿಂಬಿಸಿಕೊಂಡು ಚುನಾವಣೆ ಸಮಯದಲ್ಲಿ ಮತವನ್ನು ಪಡೆದಿದ್ದಾರೆ. 2025-26ನೇ ಬಜೆಟ್ನಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚಿನ ಅನುದಾನ ನೀಡಿ ಗುತ್ತಿಗೆದಾರರಿಗೆ 4% ಮೀಸಲಾತಿ ನೀಡಿದ್ದಾರೆ. ಇದನ್ನು ನಾವು ಖಂಡಿಸುತ್ತೇವೆ. ಉಳಿದ ಸಮುದಾಯಕ್ಕೆ, ಮೀನುಗಾರರು, ರೈತರಿಗೆ ಉಪಯುಕ್ತವಾಗುವ ಯಾವ ಯೋಜನೆಯನ್ನು ತಂದಿಲ್ಲ. ಬಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರನ್ನು ಓಲೈಸುವ ರಾಜಕಾರಣ ಮಾಡುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಸಂವಿಧಾನ ಬದಲಾಯಿಸಿ ಆದರೂ ಮುಸ್ಲಿಮರಿಗೆ 4% ಮೀಸಲಾತಿ ಕೊಡುತ್ತೇವೆ ಎಂದಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡಿದ ರಾಜಣ್ಣ ಅವರ ಆರೋಪ ಪ್ರತಿಭಟಿಸಿದ 18 ಶಾಸಕರನ್ನು ಅಮಾನತು ಮಾಡಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯನವರು ಅಧಿವೇಶನದ ಹೆಬ್ಬಾಗಿಲು ಒದ್ದಿದ್ದು ನೋಡಿದ್ದೇವೆ. ಜಮೀರ್ ಅಹಮದ್ ಸ್ಪೀಕರ್ ಮೈಕ್ ಜಗ್ಗಿದ್ದು ನೋಡಿದ್ದೇವೆ. ಅವರ ಮೇಲೆ ಯಾಕೆ ಕ್ರಮವಾಗಿಲ್ಲ? ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜೀನಾಮೆ ನೀಡಬೇಕು ಎಂದರು. ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯನವರು ತಾನೊಬ್ಬ ಅಹಿಂದ ನಾಯಕ ಅನ್ನುವಂಥದ್ದನ್ನ ಅನೇಕ ಸಂದರ್ಭದಲ್ಲಿ ಅಹಿಂದ ಸಭೆಗಳನ್ನ ಮಾಡಿ ಹಿಂದುಳಿದ ವರ್ಗದವರನ್ನ, ಅಲ್ಪಸಂಖ್ಯಾತರನ್ನ ಸೇರಿಸಿ ಸಭೆಗಳನ್ನ ಮಾಡಿ ಚುನಾವಣೆಯ ಮುಂದಿನ ದಿನಗಳಲ್ಲಿ ಸಭೆ ಸಮಾರಂಭಗಳನ್ನು ಮಾಡಿ ಅವರ ಮತಗಳನ್ನು ಸೆಳೀಲಿಕ್ಕೆ ಮಾಡಿದಂಥ ಅನೇಕ ಪ್ರಯತ್ನಗಳನ್ನು ನಾವೆಲ್ಲ ನೋಡಿದ್ದೇವೆ ಅನ್ನುವಂಥದ್ದು. ಆದರೆ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು 25-26ರ ಬಜೆಟ್ನಲ್ಲಿ ಕೇವಲ ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಮಾತ್ರ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಗುತ್ತಿಗೆದಾರರಿಗೆ 4% ಮೀಸಲಾತಿಯನ್ನು ಕೊಡುವಂಥ ಒಂದು ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಇದನ್ನು ನಾವೆಲ್ಲರೂ ನಮ್ಮ ಪಕ್ಷ ಸಂಪೂರ್ಣವಾಗಿ ಅಧಿವೇಶನದಲ್ಲೇ ಇದನ್ನು ಖಂಡಿಸಿದ್ದೇವೆ ಮತ್ತು ಈಗಲೂ ಸಹ ನಾವು ಅದನ್ನು ವಿರೋಧಿಸ್ತೇವೆ ಅನ್ನುವಂಥದ್ದನ್ನು. ಕೇವಲ ರಾಜ್ಯದಲ್ಲಿ ಟ್ಯಾಕ್ಸ್ ಕೊಡ್ತಾ ಇದ್ದಂಥವರು ಅಲ್ಪಸಂಖ್ಯಾತರು ಒಬ್ಬರೇ ಅಲ್ಲ, ಎಲ್ಲ ವರ್ಗದವರು. ಇವತ್ತು ಮೀನುಗಾರರು ನಮ್ಮ ಕರಾವಳಿ ಪ್ರದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಮೀನುಗಾರರು ಅವರಿಗೆ ನೀವು ಯಾವ ಸೌಲಭ್ಯಗಳನ್ನು ಇವತ್ತು ನೀವು ಕೊಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ನಾವು ಕೇಳಬೇಕಾಗ್ತದೆ. ಅದೇ ರೀತಿಯಲ್ಲಿ ರೈತರು, ಇಡೀ ರಾಜ್ಯದಾದ್ಯಂತ ಇರುವಂಥ ರೈತರು, ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರಿದ್ದಾರೆ. ಹಿಂದೆ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಬೊಮ್ಮಾಯಿಯವರು ರೈತರ ಮಕ್ಕಳಿಗೆ ಅನುದಾನವನ್ನು ಕೊಟ್ಟಿದ್ದನ್ನು ಬಹುಶಃ ತಾವೆಲ್ಲ ನೆನಪು ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು. ಈ ರೀತಿಯಾಗಿ ಒಂದು ಕಡೆ ತಾನೊಬ್ಬ ಬಂಡ ಮುಖ್ಯಮಂತ್ರಿ, ತಾನು ಯಾರಿಗೂ ಅಂಜೋದಿಲ್ಲ ಅನ್ನುವಂಥ ಮಾತನ್ನು ಒಂದು ಕಡೆ ಹೇಳ್ತಾ ಇರುವಂಥ ಸಿದ್ದರಾಮಯ್ಯನವರು ಅವ್ರ ಎದುರಿಗೆ ಇವತ್ತು ಅವರ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಡಿಕೆ ಶಿವಕುಮಾರ್ ಅವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ದೆಹಲಿಯಲ್ಲಿ ಹೋಗಿ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ನಾವು ಯಾವುದೇ ಸಂದರ್ಭದಲ್ಲಿ ಸಂವಿಧಾನವನ್ನು ಬದಲಾವಣೆಯನ್ನಾದರೂ ಮಾಡಿ ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ 4% ಮೀಸಲಾತಿಯನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ರಿಂದ ಇಡೀ ದೇಶದಾದ್ಯಂತ ಇವತ್ತು ಕಾಂಗ್ರೆಸ್ ಹೊರತಾಗಿ ಎಲ್ಲ ಪಕ್ಷದವರು ಅದನ್ನು ವಿರೋಧಿಸುವಂಥ ಮಾತನ್ನು ಬಹುಶಃ ತಾವೆಲ್ಲ ಪತ್ರಿಕೆಯಲ್ಲಿ ನೋಡಿದ್ವಿ ಅನ್ನುವಂಥದ್ದನ್ನು, ನಾವು ಸಹ ಅದನ್ನು ವಿರೋಧಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ರಾಜ್ಯದಲ್ಲಿ ಬರಗಾಲಕ್ಕಿಂತ ಹೆಚ್ಚು ಅನಿಷ್ಟ ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ನಾನು ಅನೇಕ ಸಂದರ್ಭದಲ್ಲಿ. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಎನ್ಎಸ್ ಹೆಗಡೆ ಮಾತನಾಡಿ, ಕೇವಲ ಒಂದು ಸಮುದಾಯ ಗಮನದಲ್ಲಿಟ್ಟುಕೊಂಡು ಪುಷ್ಟೀಕರಣ ನೀತಿ ಅನುಸರಿಸುತ್ತಿದ್ದಾರೆ. ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ ಡಿಕೆ ಶಿವಕುಮಾರ್ ತಕ್ಷಣ ರಾಜೀನಾಮೆ ನೀಡಬೇಕು. ಮುಖ್ಯಮಂತ್ರಿಯವರು ಅವರನ್ನು ಸಚಿವ ಸಂಪುಟದಿಂದ ಅಮಾನತು ಮಾಡಬೇಕು ಎಂದರು. ಮುಸ್ಲಿಂ ಮಹಿಳೆಯರಿಗೆ ಅವರ ಆತ್ಮರಕ್ಷಣೆಗಾಗಿ ಕಾನೂನುಗಳನ್ನು ತಂದಿರುವಂತದ್ದು ಮತ್ತು
ಇವತ್ತು ಮುಸ್ಲಿಂ ಯುವಕ ಯುವತಿಯರಿಗೆ ವಿದೇಶದಲ್ಲಿ ಅಧ್ಯಯನ ಮಾಡಲಿಕ್ಕೆ 20 ಲಕ್ಷ ಸಹಾಯಧನ ಇರುವಂಥದ್ದನ್ನು ಅದನ್ನು 30 ಲಕ್ಷ ಏರಿಸಿರುವಂಥದ್ದು ಮತ್ತು ಶಾದಿ ಭಾಗ್ಯಕ್ಕೆ ಸ್ಪೆಷಲ್ ಅನುದಾನವನ್ನು ಕೊಟ್ಟಿರುವಂಥದ್ದು. ಹೀಗೆ ಕೇವಲ ಒಂದು ಸಮುದಾಯವನ್ನು ಗಮನದಲ್ಲಿಟ್ಟುಕೊಂಡು ಅವರು ಬಜೆಟನ್ನು ಮಂಡಿಸುವುದನ್ನು ನಾವು ಕಂಡಿದ್ದೇವೆ. ಇದನ್ನು ವಿರೋಧಿಸಿ ನಮ್ಮ ಶಾಸಕರು, ನಮ್ಮ ಬಿಜೆಪಿಯ ಶಾಸಕರು ಅಧಿವೇಶನದಲ್ಲಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಅಧಿವೇಶನದಲ್ಲಿ ಅಭಿವೃದ್ಧಿಯ ವಿಷಯವನ್ನು ಇಟ್ಕೊಂಡು ಚರ್ಚೆ ಮಾಡಿದ ಸಂದರ್ಭದಲ್ಲಿ ಶಾಸಕರನ್ನ 18 ಜನ ಶಾಸಕರನ್ನ ಅಮಾನತು ಮಾಡಿರುವಂಥದ್ದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೇವೆ. ಇಲ್ಲಿ ನಾವು ಗಮನಿಸಬೇಕು, ಅಭಿವೃದ್ಧಿಯ ವಿಷಯವನ್ನು ಇಟ್ಕೊಂಡು ಬಜೆಟ್ನಲ್ಲಿ ಘೋಷಣೆ ಆದಂಥ ವಿಷಯವನ್ನು ಇಟ್ಕೊಂಡು ಚರ್ಚೆ ಮಾಡಿದ್ರೆ ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿ ಇವತ್ತು ಕಾಂಗ್ರೆಸ್ ನಡೆದುಕೊಂಡಿರುವುದನ್ನು ನಾವು ಕಂಡಿದ್ದೇವೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಘಟಕ ಹಾಗೂ ನಮ್ಮ ಜಿಲ್ಲಾ ಘಟಕ ಮತ್ತು ನಮ್ಮ ಮಂಡಲ ಘಟಕ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಡಿ.ಕೆ.ಶಿ ಅವರೇನು ಚರ್ಚೆ ಮಾಡಿದ ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ಉಲ್ಲೇಖ ಮಾಡಿದ್ದು, ನಾವು ಸಂವಿಧಾನ ಬದಲಾವಣೆಯನ್ನಾದರೂ ಮಾಡಿ ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ತರ್ತೇವೆ ಹೇಳುವಂಥದ್ದನ್ನು ಉಲ್ಲೇಖ ಮಾಡಿದ್ದಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲುವಂಥದ್ದನ್ನು ನಾವು ಸಂವಿಧಾನದಲ್ಲಿ ಕಾಣ್ತೇವೆ. ಆದರೆ ಇದನ್ನು ಮೀರಿ ಸಂವಿಧಾನಕ್ಕೆ ಅಗೌರವ ತೋರಿಸಿ ಸಂವಿಧಾನ ಬದಲಾವಣೆಯನ್ನಾದರೂ ಮಾಡಿ 4% ಮೀಸಲಾತಿಯನ್ನು ಕೊಡ್ತೇವೆ ಅಂತ ಬಂಡತನದ ಹೇಳಿಕೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ.ಶಿ ಅವರು ತಕ್ಷಣಕ್ಕೆ ಸಂಪುಟದ ರಾಜೀನಾಮೆ ಕೊಡಬೇಕು. ಮಾನ್ಯ ಸಿದ್ದರಾಮಯ್ಯನವರು ಏನು ಅಹಿಂದ್ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರು, ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಏನು ಕಳೆದ 2 ವರ್ಷದಿಂದ SC ST ಸಮುದಾಯಕ್ಕೆ ಮೀಸಲಾಗಿದ್ದಂಥ ಅನುದಾನವನ್ನು SC ಮತ್ತು SP ಮತ್ತು TSP ಅನುದಾನವನ್ನು ಏನು ದುರ್ಬಳಕೆ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನ ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಡಿ.ಕೆ.ಶಿ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯವನ್ನು ಮಾಧ್ಯಮದ ಮೂಲಕ ಈ ಪ್ರತಿಭಟನೆ ಮೂಲಕ ತಮ್ಮ ಗಮನಕ್ಕೆ ತರಲಿಕ್ಕೆ ನಾವು ಒತ್ತಡವನ್ನು ಹಾಕ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವಾನಂದ ನಾಯ್ಕ್, ಬಿಜೆಪಿ ಮಂಡಲ ಅಧ್ಯಕ್ಷ ಮಂಜುನಾಥ್ ನಾಯ್ಕ್, ಮಾಜಿ ಅಧ್ಯಕ್ಷ ರಾಜು ಭಂಡಾರಿ, ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್, ಉಪಾಧ್ಯಕ್ಷ ಸುರೇಶ್ ಹುನ್ನಾವರ್, ಶಿವರಾಜ್ ಮೆಸ್ತಾ, ಮೇಧಾ ನಾಯ್ಕ್, ಲೋಕೇಶ್ ಮೆಸ್ತಾ, ಬಿಟಿ ನಾಯ್ಕ್, HR ಗಣೇಶ್, ಶ್ರೀಕಲಾ ಶಾಸ್ತ್ರಿ, ಗಣಪತಿ ಗೌಡ, ಹರಿಶ್ಚಂದ್ರ ನಾಯ್ಕ್ ಮುಂತಾದವರು ಇದ್ದರು. ಜಾಗ ಮಾರಾಟಕ್ಕಿದೆ. ಅಂಕೋಲ ತಾಲೂಕಿನ ಹಿಲ್ಲೂರಿನ ಮಾಣಿಕಾರ ಗುಡ್ಡದಲ್ಲಿ ಜಾಗ ಮಾರಾಟಕ್ಕಿದೆ. ಒಟ್ಟು ವಿಸ್ತೀರ್ಣ 3 ಎಕರೆ 13 ಗುಂಟೆ. ಇದರಲ್ಲಿ 3 ಗುಂಟೆ ಜಾಗವನ್ನು 3,60,000ಕ್ಕೆ ಮಾರಾಟ ಮಾಡುತ್ತಿದ್ದೇವೆ. ಈ ಜಾಗ ಪರಿಸರ ಪ್ರೇಮಿಗಳಿಗೆ ಸೂಕ್ತವಾಗಿದ್ದು ಹೋಮ್ ಸ್ಟೇ ಮಾಡಲು ಸೂಕ್ತವಾದ ಜಾಗವಾಗಿದೆ. ಇದರ ಬೆಲೆ 5 ಸೀಟರ್ ಕಾರಿಗಿಂತ ಕಮ್ಮಿಯಾಗಿದ್ದು 12 ವರ್ಷದಲ್ಲಿ ಹಾಕಿರುವ ಬಂಡವಾಳ 10 ರಿಂದ 15 ಪಟ್ಟು ಜಾಸ್ತಿಯಾಗಿರುತ್ತದೆ. 3 ಗುಂಟೆ ಕೇವಲ 3,60,000 ರೂಪಾಯಿಗಳಿಗೆ. ಫಿಕ್ಸೆಡ್ ಪ್ರೈಸ್. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ 9620942230.